ಚಳಿಗಾಲದ ಅಧಿವೇಶನದ ಹೆಸರಲ್ಲಿ ಹಣ ವಸೂಲಿ ಆಗ್ತಾ ಇದೆಯಾ? ಸಚಿವರು ಮತ್ತು ಅಧಿಕಾರಿಗಳ ಆತಿಥ್ಯದ ಹೆಸರಲ್ಲಿ ವಸೂಲಿ ಆಗ್ತಾ ಇದೆ ಅನ್ನೋ ಆರೋಪ ಕೇಳಿಬಂದಿದೆ. ಹಿರಿಯ ಅಧಿಕಾರಿಗಳಿಂದ ಹಣ ಸಂಗ್ರಹ ಆಗ್ತಾ ಇದೆ ಅನ್ನೋ ಆರೋಪ, ಗಂಭೀರ ಆರೋಪ ಇದೆ. ಗೂಗಲ್ ಮೀಟ್ನಲ್ಲಿ ಹಣ ಸಂಗ್ರಹದ ಬಗ್ಗೆ ಚರ್ಚೆ ಆಗಿದೆಯಂತೆ. ಪಶು ಸಂಗೋಪನೆ ಇಲಾಖೆಯಿಂದ 15 ಲಕ್ಷ ರೂಪಾಯಿ ವಸೂಲಿಯಾಗಿದೆ. ಉಪನಿರ್ದೇಶಕರಿಂದಲೇ ಹಣ ಸಂಗ್ರಹದ ಬಗ್ಗೆ ಚರ್ಚೆ ಆಗಿದೆ ಅನ್ನೋ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಅದು ಎಲ್ಲಿ? ಗೂಗಲ್ ಮೀಟ್ನಲ್ಲಿ ವಿಡಿಯೋ ಸಂಭಾಷಣೆ ಒಂದಾಗಿದೆ, ಅದನ್ನು ರಿಲೀಸ್ ಮಾಡಿದ್ದಾರೆ. RTI ಕಾರ್ಯಕರ್ತ ಭೀಮಪ್ಪ ಗಡಾದ್ರಿಂದ ಈ ವಿಡಿಯೋ ಬಿಡುಗಡೆ ಆಗಿದೆ. ಬಹಳ ಗಂಭೀರವಾದಂಥ ಆರೋಪ. ಚಳಿಗಾಲದ ಅಧಿವೇಶನ ಆಗ್ತಾ ಇದೆ, ಬೆಳಗಾವಿ ಅಧಿವೇಶನ ಆಗ್ತಾ ಇದೆ. ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. 2023ರಲ್ಲಿ ಸುಮಾರು 24 ಕೋಟಿ ರೂಪಾಯಿಯಷ್ಟು ಖರ್ಚು ಮಾಡಿದ್ದಾರೆ. ಹತ್ರ 25 ಕೋಟಿ ರೂಪಾಯಿ. ಸುಮಾರು 123 ಗಂಟೆಗಳ ಅಧಿವೇಶನ ಆಗುತ್ತೆ. ಅದಕ್ಕೆ ಪ್ರತಿದಿನ ನೀವು ಕೌಂಟ್ ಮಾಡಿದ್ರೆ ಹತ್ರ 20 ಲಕ್ಷದವರೆಗೆ ಖರ್ಚಾಗುತ್ತೆ. ಸರ್ಕಾರ ಕೊಡುತ್ತೆ ಆ ದುಡ್ಡನ್ನು. ಇದು 2023ರಲ್ಲಿ. 2024ರಲ್ಲಿ ಅದಕ್ಕಿಂತ ಹೆಚ್ಚಾಗಿ ಖರ್ಚಾಗಿರುತ್ತೆ. ಅದನ್ನು ಸರ್ಕಾರ ಭರಿಸುತ್ತೆ. ಆದರೆ ಈ ಹಣ ಸಂಗ್ರಹ ಯಾಕಾಗಿ? ಯಾಕೆ ದುಡ್ಡು ಸಂಗ್ರಹ ಮಾಡ್ತಾ ಇದ್ದಾರೆ? ಎಲ್ಲಿ ಹೋಗ್ತಾ ಇದೆ ಇದು? ಅದು ಗೂಗಲ್ ಮೀಟ್ನಲ್ಲಿ. ಆ ವಿಡಿಯೋ ಒಮ್ಮೆ ನೋಡಿ, ಗೊತ್ತಾಗುತ್ತೆ ನಿಮಗೆ. ಅದರಲ್ಲಿ ಹೇಗೆ ಕಮಾಂಡ್ ಮಾಡ್ತಾ ಇದ್ದಾರೆ ಅಂದರೆ, ಒಂದೊಂದು ತಾಲೂಕಿನಲ್ಲಿ ಬಂತಾ ನಿಮ್ಮಿಂದ ಎಷ್ಟು ದುಡ್ಡು ಕ್ಲಿಯರ್ ಆಗಿದೆಯಾ? ಈ ಥರದ ಸಂಭಾಷಣೆ. ಸಿಡಿ ಬಿಡುಗಡೆ ಆಗ್ತಾ ಇದೆ. ಇದೇನ ಈ ರಾಸಲೀಲೆ ಸಿಡಿ ಅಲ್ಲ, ಮತ್ತೆ ದಯವಿಟ್ಟು ಎಲ್ಲರೂ ಗಾಬರಿ ಆಗಬೇಡ್ರಿ. ಇದು ಅಧಿವೇಶನದಲ್ಲಿ ಭಾಗವಹಿಸುವ ಸಚಿವರು, ಗಣ್ಯಮಾನ್ಯರುಗಳ ಆತಿಥ್ಯದ ಹೆಸರಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೆಳ ಹಂತದ ಅಧಿಕಾರಿಗಳಿಂದ ಹಣ ವಸೂಲು ಮಾಡುತ್ತಿರೋ ವಿಡಿಯೋ ಇದು. ನಾ ಇದೇ ಹೇಳಿದ್ದೀನಿ, ಇದು ರಾಸಲೀಲೆ ಅಲ್ಲ. ಆದ್ರಿಂದ ಇದೇನಾಗಿದೆಪ್ಪ ಅಂದ್ರೆ, ಬೆಳಗಾವಿ ಅಧಿವೇಶನ ನಡೀತಾ ಇದೆ. ಈ ಅಧಿವೇಶನ ಸಮಯದಲ್ಲಿ ಗಣ್ಯಮಾನ್ಯರ ಆತಿಥ್ಯದ ಹೆಸರಲ್ಲಿ ಇಲಾಖೆಯ ಅಧಿಕಾರಿಗಳು ಹಣ ವಸೂಲು ಮಾಡ್ತಾರೆ. ಯಾವ ರೀತಿ ಮಾಡ್ತಾರಪ್ಪ ಅಂದ್ರೆ, ಹಣ ವಸೂಲಿ ಮಾಡಿದ್ರಿಂದ ಸುಮಾರು ಇದು ಪಶುಸಂಗೋಪನಾ ಇಲಾಖೆಗೆ ಸಂಬಂಧಪಟ್ಟದ್ದು. ನಮಗೆಲ್ಲ ಗೊತ್ತಿರಲಿ, ಪಶುಸಂಗೋಪನಾ ಇಲಾಖೆಗೆ ಸಂಬಂಧಪಟ್ಟಿದ್ದು. ಪಶುಸಂಗೋಪನಾ ಇಲಾಖೆಯ ಜಂಟಿ ನಿರ್ದೇಶಕರಾದಂಥ ಡಾಕ್ಟರ್ ಪರಮೇಶ್ವರ್ ನಾಯ್ಕರವರು ಹಾಗೂ ಬೆಳಗಾವಿ ಜಿಲ್ಲೆಯ ಉಪನಿರ್ದೇಶಕರಾದಂಥ ಡಾಕ್ಟರ್ ರಾಜು ಕೋಲೇರ್ ಇವರುಗಳು ಸೇರಿಕೊಂಡು ಒಂದು ಗೂಗಲ್ ಮೀಟಿಂಗ್ ಮಾಡ್ತಾರೆ. ಆ ಗೂಗಲ್ ಮೀಟಿಂಗ್ನಲ್ಲಿ ಅವ್ರು ಹೇಳ್ತಾರೆ, ಅಧಿವೇಶನದ ಎಸ್ಟಿಮೇಟ್ಗೆ ಎಲ್ಲ ದುಡ್ಡು ಹೇಳಿತ್ತು, ಏನ್ ಮಾಡಿ ಅಂತ ಹೇಳ್ತಾರೆ. ಅದು ಒಂದು ವಿಡಿಯೋ ಇದೆ. ಆ ವಿಡಿಯೋನು ಕೂಡ ಇವತ್ತು ನಾ ಬಿಡುಗಡೆ ಮಾಡ್ತಾ ಇದ್ದೀನಿ. ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಇದೊಂದು ಶಾಂಪಲ್. ಇದು ಒಂದು ಅಧಿವೇಶನಕ್ಕೆ 15 ಲಕ್ಷ ರೂಪಾಯಿ ಕಲೆಕ್ಷನ್ ಮಾಡ್ತಾರಂತೆ. 15 ಲಕ್ಷ ರೂಪಾಯಿ ಕಲೆಕ್ಷನ್ ಮಾಡಿ ಅದರಲ್ಲಿ 2 ರಿಂದ 3 ಲಕ್ಷ ರೂಪಾಯಿ ಅಷ್ಟೇ ಇವರೆಲ್ಲ ಖರ್ಚು ಮಾಡೋದು ಆತಿಥ್ಯಕ್ಕೆ. ಅದರ ನಂತರ ಉಳ್ಕಾದ ರೊಕ್ಕ ತಮ್ಮ ಜೇಬಿಗೆ ಹಾಕೋತಾರೆ ಅಂತೇಳಿ ಒಂದು ಪಶುಸಂಗೋಪನಾ ಇಲಾಖೆಯಿಂದ ನಮಗೆಲ್ಲ ಇದರಲ್ಲಿ ಬರೆದು ಹಾಕಿದ್ದಾರೆ ಎಲ್ಲ ಮಾಹಿತಿ. ಆ ಪ್ರಕಾರ ಸಿಡಿನೂ ಕೊಟ್ಟಿದ್ದಾರೆ ನಮಗೆಲ್ಲ. ಇದು ಕಡಿವಾಣ ಹಾಕಬೇಕು. ನಾನು ಈಗಾಗಲೇ ಮಾನ್ಯ ವಿಧಾನ ಪರಿಷತ್ತಿನ ಸಭಾಪತಿಯವರಿಗೆ ಹಾಗೂ ವಿಧಾನಸಭೆಯ ಸಭಾಧ್ಯಕ್ಷರಿಗೆ ಮತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್ ಅವರಿಗೆ ನಿನ್ನೆ ಭೇಟಿಯಾಗಿ ಅವ್ರಿಗೂ ಕೂಡ ಇದು ಒಂದು ವಿಡಿಯೋದ ತುಕಡಿಯನ್ನು ಕೊಟ್ಟು ಬಂದಿದ್ದೀನಿ. ಅವ್ರು ಗಂಭೀರವಾಗಿ ಪರಿಗಣಿಸಿ ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ನಂದು ಏನಪ್ಪಾ ಅಂದ್ರೆ, ಎಲ್ಲಾ ಇಲಾಖೆಯಲ್ಲಿ ಹಣ ವಸೂಲಾಗ್ತಾ ಇದೆ. ಇದಕ್ಕೆ ನಾ 2 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀನಿ. ಸಚಿವಾಲಯದಿಂದ ಒಂದು ಪತ್ರ ಬಂತು. ಏನಪ್ಪಾ ಅಂದ್ರೆ, ಈ ಗಡಾದವ್ರು ಹಿಂಗ ದೂರು ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ಕ್ರಮ ತಗೋರು ಅಂತೇಳಿ. ಆ ಪತ್ರವನ್ನು ಆಧರಿಸಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾನು 3 ಸಲ ಪತ್ರ ಬರೆದೆ. ಇದನ್ನ ಸ್ಥಳೀಯ ತನಿಖಾ ಸಂಸ್ಥೆಗಳಿಂದ ತನಿಖೆ ಮಾಡ್ತೀರಿ, ಹೊರತಾಗಿ ಆಫೀಸರ್ನ ಕೇಳಿ ಯಾರೂ ಕೊಟ್ಟಿಲ್ಲ ಅಂತ ಅವ್ರು ಕೇಳಿದರೆ ಆ ತನಿಖಾ ಸಂಸ್ಥೆಗಳಿಂದ ಅವ್ರು ತನಿಖೆ ಮಾಡಿಸಲಿಲ್ಲ. ತನಿಖೆ ಮಾಡ್ತಾ ಇದ್ದಾಗ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಗಡುವು ಕೊಟ್ಟಿದ್ನ, ನೀವೇನಾದ್ರೂ ಇದನ್ನ ಅಧಿವೇಶನದ ಸಮಯದೊಳಗಾಗಿ ತನಿಖೆಗೆ ಆದೇಶ ಮಾಡದೇ ಇದ್ರ ನಾನು ಅಧಿವೇಶನ ನಡೆಯುವ ಸಮಯದಲ್ಲೇ ಇದನ್ನ ಸಿಡಿ ಬಿಡುಗಡೆ ಮಾಡ್ತಾನೆ ಅಂತೇಳಿ. ಆ ಪ್ರಕಾರ ಇವತ್ತ ಸಿಡಿಯನ್ನ ಬಿಡುಗಡೆ ಮಾಡಿ. ಶ್ರೀಕಾಂತ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಶ್ರೀಕಾಂತ್, ಈ ಬೆಳಗಾವಿ ಅಧಿವೇಶನ ಆಗೋದು ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಲಿ ಅಂತ. ಆದರೆ ಒಂದಷ್ಟು ಜನ ಅಧಿಕಾರಿಗಳಿಗೆ ಹಣ ವಸೂಲಿ ಮಾಡೋದಕ್ಕೊಂದು ಸಮಾರಂಭ ಆಗಿದೆಯಾ ಅಂತ ಇದು?
ನೋಡಿ, ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು, ಹಾಗೆಯೇ ಈ ಭಾಗದ ಜನರ ಆಶೋತ್ತರಗಳಿಗೆ ಸ್ಪಂದನೆ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿ ವರ್ಷ ಏನಂತಂದರೆ ಬೆಳಗಾವಿಯ ಸುವರ್ಣಸೌಧದಲ್ಲಿ ಸರ್ಕಾರ ಏನಂತಂದರೆ ಚಳಿಗಾಲ ಅಧಿವೇಶನವನ್ನು ನಡೆಸ್ತಾ ಇದೆ. ಆದರೆ ಇದು ಒಂದು ರೀತಿ ಜಾತ್ರೆಯಾಗಿ ಮಾರ್ಪಡ್ತಾ ಇದೆ. ಮೋಜು ಮಸ್ತಿಗೆ ಬೆಳಗಾವಿಯಿಂದ ಇಡೀ ಸರ್ಕಾರವೇ ಬರ್ತಾ ಇದೆ ಅನ್ನೋ ಒಂದು ಅನುಮಾನ ಈಗ ವ್ಯಕ್ತವಾಗ್ತಾ ಇರುವಂಥದ್ದು. ಯಾಕಂತಂದರೆ ಪ್ರತಿ ಬಾರಿ ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ಈ ಭಾಗದ ಸಮಸ್ಯೆಗಳು ಅಷ್ಟಾಗಿ ಚರ್ಚೆ ಆಗೋದಿಲ್ಲ. ಕೇವಲ ಏನಂತಂದರೆ ಇಲ್ಲಿ ಬಂದು ಅಧಿಕಾರಿಗಳು ಮತ್ತು ಹಾಗೆಯೇ ರಾಜಕಾರಣಿಗಳು ಮೋಜು ಮಸ್ತಿಯಲ್ಲಿ ತೊಡಗುತ್ತಾರೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಇದರ ಜೊತೆಗೆ ಏನಂತಂದರೆ ಪ್ರತಿ ವರ್ಷ ಏನಂತಂದರೆ ಚಳಿಗಾಲ ಅಧಿವೇಶನಕ್ಕೆ ಸರ್ಕಾರ 20 ಕೋಟಿ ರೂಪಾಯಿ ಖರ್ಚು ಮಾಡುತ್ತೆ. ಇನ್ನು ಬಂದಂಥ ಅತಿಥಿಗಳಿಗೆ ಅಂದರೆ ಸರ್ಕಾರದ ಹಿರಿಯ ಅಧಿಕಾರಿಗಳು ಜೊತೆಗೆ ಸಿಬ್ಬಂದಿ ವರ್ಗ ಹಾಗೆಯೇ ಶಾಸಕರು, ಸಚಿವರು, ವಿಧಾನ ಪರಿಷತ್ ಸದಸ್ಯರು ಸೇರಿದಂತೆ ಎಲ್ಲರಿಗೂ ಸಹ ಊಟ ವಸತಿ ಸೇರಿದಂತೆ ಎಲ್ಲದಕ್ಕೂ ಸಹ ಸುಮಾರು 20 ಕೋಟಿಗೂ ಅಧಿಕ ಹಣವನ್ನು ಖರ್ಚು ಮಾಡ್ತಾ ಇದೆ. ಇದರ ನಡುವೆ ಏನಂತಂದರೆ ಅಧಿಕಾರಿಗಳನ್ನು ಸಂತೈಸಲಿಕ್ಕೆ ಹಾಗೆಯೇ ರಾಜಕಾರಣಿಗಳು ಮತ್ತು ಸಚಿವರನ್ನು ಸಂತೋಷ ಮಾಡಲಿಕ್ಕೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಏನು ಪ್ರತಿಯೊಬ್ಬ ಅಧಿಕಾರಿಗಳಿಂದ ಹಣ ಸಂಗ್ರಹಿಸಿ ಅವರಿಗೆ ಏನಂತಂದರೆ ಹಣವನ್ನು ನೀಡ್ತಾರೆ. ಜೊತೆಗೆ ಅವರಿಗೆ ಬೇಕಾದಂಥ ಐಷಾರಾಮಿ ಜೀವನವನ್ನು ನಡೆಸಲಿಕ್ಕೆ, ಅದಕ್ಕೆ ಜೊತೆಗೆ ಏನಂತಂದರೆ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಮೋಜು ಮಸ್ತು ನೀಡಲಿಕ್ಕೆ ಆ ಹಣವನ್ನು ಖರ್ಚು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಗಂಭೀರ ಆರೋಪ ಪ್ರತಿ ಬಾರಿ ಚಳಿಗಾಲ ಅಧಿವೇಶನದಲ್ಲಿ ಕೇಳಿ ಬರ್ತಾನೆ ಇದೆ. ಆದರೆ ಇದೀಗ ಏನಂತಂದರೆ ಅದಕ್ಕೆ ಒಂದು ಸ್ಪಷ್ಟನೆಯನ್ನು ಮಾಹಿತಿ ಹಕ್ಕು ಹೋರಾಟಗಾರ ಭೀಮಪ್ಪ ಗಡದವರು ನೀಡಿರುವಂಥದ್ದು. ಅದಕ್ಕೆ ಬೇಕಾದಂಥ ಎಲ್ಲ ದಾಖಲೆಗಳನ್ನು ಇವತ್ತು ಬಿಡುಗಡೆ ಮಾಡಿರುವಂಥದ್ದು. ಏನು ಪಶುಸಂಗೋಪನಾ ಇಲಾಖೆಯ ಅಧಿಕಾರಿಗಳು 2022ರಲ್ಲಿ ಏನು ಹಣವನ್ನು ಸಂಗ್ರಹ ಮಾಡಿದ್ರು, ಜೊತೆಗೆ ಈ ಅಧಿಕಾರಿಗಳಿಗೆ ಮತ್ತು ಬಂದಂಥ ಸಚಿವರಿಗೆ ಏನಂತಂದರೆ ಖರ್ಚು ಮಾಡಬೇಕು, ಜೊತೆಗೆ ಅವರಿಗೆ ಹಣವನ್ನು ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಗೂಗಲ್ ಮೀಟನ್ನು ಮಾಡಿದ್ರು, ಅವರಿಂದ ಹಣವನ್ನು ಸಂಗ್ರಹ ಮಾಡಿದ್ರು, ಆ ಒಂದು ದಾಖಲೆಯನ್ನು ಇವತ್ತು ಭೀಮಪ್ಪ ಗಡದವರು ಬಿಡುಗಡೆ ಮಾಡೋ ಮೂಲಕ ಇದರಲ್ಲಿ ಪ್ರತಿ ವರ್ಷ ಏನಂತಂದರೆ ಪಶುಸಂಗೋಪನಾ ಇಲಾಖೆ ಮಾತ್ರ ಅಲ್ಲ, ಅಬಕಾರಿ ಇಲಾಖೆ ಸೇರಿದಂತೆ ಎಲ್ಲ ಇಲಾಖೆಗಳಿಂದಲೂ ಸಹ ಅಧಿಕಾರಿಗಳು ಈ ಅಧಿವೇಶನದ ಹೆಸರಿನಲ್ಲಿ ಹಣವನ್ನು ಸಂಗ್ರಹ ಮಾಡಿ ಬಂದಂಥ ಸಚಿವರಿಗೆ ಮತ್ತು ಹಾಗೆಯೇ ಅಧಿಕಾರಿಗಳಿಗೆ ನೀಡ್ತಾ ಇದ್ದಾರೆ ಅನ್ನೋ ಒಂದು ಗಂಭೀರ ಆರೋಪವನ್ನು ಮಾಡಿರುವಂಥದ್ದು. ಇದರ ಜೊತೆಗೆ ಏನಂತಂದರೆ ಮುಖ್ಯ ಕಾರ್ಯದರ್ಶಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರನ್ನು ನೀಡಿರುವಂಥದ್ದು. ಜೊತೆಗೆ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು, ತನಿಖೆಯನ್ನು ನಡೆಸಬೇಕು ಅನ್ನೋ ಒಂದು ಒತ್ತಾಯವನ್ನು ಮಾಡಿರುವಂಥದ್ದು. ಓಕೆ ಶ್ರೀಕಾಂತ್, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.